श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीपात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं दीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा. ಜಿಜ್ಞಾಸುಗಳೇ, ನಾವುಗಳು ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥ ಇಟ್ಕೊಂಡು ನೋಡ್ತಾ ಇದ್ದೀವಿ. ವೇದಾಂತದ ವಿಷಯವನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಆತ್ಮಬೋಧ ಅನ್ನುವಂತಹ ಗ್ರಂಥ ವಿಶೇಷವಾಗಿ ನಮ್ಮನ್ನ ನಾವು ಕುರಿತು ಆತ್ಮ ಅಂದ್ರೇನು ಎನ್ನುವಂತಹ ವಿಚಾರವನ್ನು ಕುರಿತೇ ಹೆಚ್ಚು ವಿಸ್ತೃತವಾಗಿ ಆತ್ಮ ಕೇಂದ್ರಿತವಾಗಿಯೇ ಇರುವಂತೆ ಚರ್ಚೆ ಮಾಡ್ತದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ, ಸಂಸಾರದಲ್ಲಿ ಸಿಕ್ಕಾಕೊಳ್ಳಕ್ಕೆ ನಮ್ಮ ಬಗ್ಗೆ ನಾವು ತಪ್ಪಾಗಿ ತಿಳಿದುಕೊಂಡಿರುವುದೇ ಕಾರಣ. ಆ ಕಾರಣದಿಂದ ನಾವು ದುಃಖದಲ್ಲಿ ಸೇರ್ತೇವೆ. ಹಾಗಾಗಿ ನಾವು ಆತ್ಮವನ್ನ ಸರಿಯಾಗಿ ತಿಳಿದುಕೊಂಡ್ರೆ ಆ ದುಃಖದಿಂದ ಮುಕ್ತರಾಗಿ ಮೋಕ್ಷವನ್ನು ಹೊಂದಬಹುದು ಅನ್ನುವಂಥದ್ದು ಉದ್ದೇಶ. ಈ ಹಿನ್ನೆಲೆಯಲ್ಲಿ ಆತ್ಮಬೋಧವನ್ನ ತಿಳ್ಕೊಳ್ಳೋಕೆ ನಾವು ಶುರು ಮಾಡಿದ್ದೀವಿ. ತಿಳಿದುಕೊಳ್ಳುವುದ್ರ ಮುಖಾಂತರವೇನೆ ಮೋಕ್ಷ ಪಡಿಬಹುದು ಅಂತ ಮುಂಚೆ ಹೇಳಿ, ಯಾಕೆ ಅಂದ್ರೆ ಜ್ಞಾನ ಮಾರ್ಗವನ್ನೇ ಒತ್ತು ಕೊಟ್ಟು ಹೇಳಿ, ಯಾಕೆ ಜ್ಞಾನ ಮಾರ್ಗ ಅಂತ ಹೇಳಿದ್ರೆ, ಕರ್ಮವು ಅಜ್ಞಾನಕ್ಕೆ ವಿರುದ್ಧವಲ್ಲ, ಆದ್ದರಿಂದ ಜ್ಞಾನವೇ ಅಜ್ಞಾನಕ್ಕೆ ವಿರುದ್ಧ, ಆದ್ದರಿಂದ ಜ್ಞಾನದ ಮೂಲಕವೇನೆ ಅಜ್ಞಾನವನ್ನು ಹೊಡೆದು ಹಾಕಬಹುದು ಅಂತ. ಅಜ್ಞಾನವೇ ನಾವು ಸಂಸಾರದಲ್ಲಿ ಸಿಕ್ಕಾಕೊಳ್ಳೋಕೆ ಮೂಲ ಕಾರಣ. ಇನ್ನು ಆತ್ಮದ ಬಗ್ಗೆ ಹೇಳ್ತಾ ಉಪಾಧಿ ಬಗ್ಗೆ ಹೇಳಿದ್ರು. ಉಪಾಧಿಯ ಮೂಲಕವಾಗಿ ಒಂದೇ ಆತ್ಮವು ಅನೇಕವಾಗಿ ಕಾಣಿಸ್ಕೊಳ್ಳುತ್ತದೆ, ತೋರ್ಕೊಳ್ಳುತ್ತದೆ ಅನ್ನೋದನ್ನು ನೋಡಿದ್ವಿ. ಆಮೇಲೆ ಉಪಾಧಿಗಳು ಮೂಲತಃ ಈ ನನ್ನನ್ನು ನಾನು ಕೇಂದ್ರಿತವಾಗಿ, ನನ್ನನ್ನು ನಾನು ವಿಷಯೀಕರಿಸಿ ನೋಡ್ತಾ ಇರೋದ್ರಿಂದ ನನ್ನ ಶರೀರವನ್ನೇ ಇಟ್ಕೊಂಡು ಉಪಾಧಿಗಳನ್ನ ಹೇಳ್ತಾರೆ. ಅದರಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎನ್ನುವಂತಹ ಉಪಾಧಿಗಳು. ಈ ಮೂರು ಉಪಾಧಿಗಳು ಯಾವ್ದಾವ್ದರಿಂದ ಮಾಡಲ್ಪಟ್ಟಿದೆ ಅದರ ಬಗ್ಗೆ ಎಲ್ಲ ಹೇಳ್ಬಿಟ್ಟು ಅದ್ರ ಒಳಗಡೆ ಇರುವಂತಹದ್ದು ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಮೂರು ಉಪಾಧಿಗಳಿಗಿಂತಲೂ ಭಿನ್ನವಾಗಿ ಇರುವಂತಹದ್ದು ಆತ್ಮ ಅಂತ. ಸ್ಥೂಲ ಶರೀರವೂ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ, ಕಾರಣ ಶರೀರವೂ ಅಲ್ಲ, ಅದ್ರ ಒಳಗಡೆ ಇರೋದು ಅಂತ ಹೇಳ್ತಾ ನಂತರ ಇದನ್ನೇ ಪಂಚಕೋಶ ವಿವೇಕ ಮೂಲಕ ಪಂಚಕೋಶಗಳನ್ನ ವಿಮರ್ಶೆ ಮಾಡ್ತಾ ಹೇಳ್ತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎನ್ನುವಂತಹದ್ದು. ಇದು ಕಣ್ಣಿಗೆ ಕಾಣಿಸುವಂತಹ ಕೋಶಗಳಲ್ಲ, ಸೂಕ್ಷ್ಮ ರೂಪದಲ್ಲಿರುವಂತಹದ್ದು. ಇದರಲ್ಲಿ ಮೊದಲನೆಯದ್ದು ಎರಡನೆಯದನ್ನ ಒಳಗೊಂಡಿರ್ತದೆ. ಹಾಗೇನೆ ಎರಡನೇದ್ದು ಮೂರನೇದನ್ನ ಒಳಗೊಂಡಿರ್ತದೆ, ಮೂರನೇದ್ದು ನಾಲ್ಕನೇದನ್ನ ಒಳಗೊಂಡಿರ್ತದೆ, ನಾಲ್ಕನೇದ್ದು ಐದನೇದನ್ನ ಒಳಗೊಂಡಿರ್ತದೆ. ಐದನೆಯದ ಒಳಗಡೆ ಏನಿದೆಯೋ ಅದು ಆತ್ಮ ಅನ್ನುವಂತಹದ್ದನ್ನ ಹೇಳ್ತಾರೆ. ಚೈನೀಸ್ ಬಾಕ್ಸ್ ತರ ಒಂದರ ಒಳಗಡೆ ಒಂದು, ಒಂದರ ಒಳಗಡೆ ಒಂದು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬಹುದು. ಆ ಪಂಚಕೋಶ ವಿಮರ್ಶೆಯನ್ನು ಮತ್ತ ಸ್ಥೂಲ ಸೂಕ್ಷ್ಮ ಶರೀರಗಳನ್ನ ನಾವು ಅನ್ವಯಿಸಿ ನೋಡಿದಾಗ, ಒಂದಕ್ಕೊಂದು ಹೋಲಿಸಿ ನೋಡಿದಾಗ, ಸ್ಥೂಲ ಶರೀರ ಅನ್ನಮಯ ಕೋಶಕ್ಕೆ ಸಂಬಂಧಪಟ್ಟಿದ್ದು, ಒಳಗಡೆ ಇರುವಂತಹ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಆನಂದಮಯ ಕೋಶ ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಈ ಕೋಶಗಳಿಗಿಂತಲೂ, ಕೋಶ ಅಂದ್ರೆ ಯಾವುದೋ ಒಂದನ್ನ ತನ್ನ ಒಳಗಡೆ ಇಟ್ಕೊಂಡಿದೆ ಅಂತ ಆಗತ್ತೆ. ಈ ಆನಂದಮಯವೂ ಕೋಶ ಅಂತ ಹೆಸರಿಸಿರುವುದರಿಂದ ಅದರಲ್ಲಿಯೂ ಏನೋ ಒಂದಿದೆ ಅಂತ ಹೇಳಿದಾಗ ಅದು ಏನು ಅಂತ ಹೇಳಿದ್ರೆ ಅದುವೇ ಆತ್ಮ ಅನ್ನೋದು ಗೊತ್ತಾಗ್ತದೆ. ಆನಂದಮಯ ಕೋಶದ ಒಳಗಡೆ ಇರೋದು ಆತ್ಮ ಅಂತ ಗೊತ್ತಾಗ್ತದೆ. ಆ ಆತ್ಮ ಇರುವುದರಿಂದಲೇನೆ ಮಿಕ್ಕ ಎಲ್ಲವೂ ಪ್ರಕಾಶಿಸುತ್ತವೆ ಅಥವಾ ತಿಳಿಯಲ್ಪಡ್ತವೆ ಅಥವಾ ಚಟುವಟಿಕೆಯಲ್ಲಿರ್ತವೆ ಅನ್ನೋದನ್ನ ನಾವು ನೋಡಿದ್ವಿ.
ಒಂದರ ಒಳಗಡೆ ಒಂದು ಅಂತ ಹೀಗೆ ಇರುವುದರಿಂದ ಆ ಆತ್ಮದವನ್ನ ತೀರ ಒಳಗಡೆ ಇರುವಂತಹ ಆತ್ಮವನ್ನ ಆ ಕೋಶಕ್ಕೆ ಹೋಲಿಸಿ ಆ ಕೋಶವೇ ಆತ್ಮ ಎನ್ನುವಂತಹ ರೀತಿಯಲ್ಲಿ ಜಿಜ್ಞಾಸು ಮೊದಲ ಹಂತದಲ್ಲಿ ತಿಳಿದುಕೊಳ್ತಾನೆ. ಅದನ್ನ ನಾವು ಭೃಗು ಮತ್ತು ವಾರುಣಿಯ ಕಥೆಯಲ್ಲಿ ನೋಡಿದ್ವಿ. ಮೊದಲು ಅನ್ನವೇ ಬ್ರಹ್ಮ ಎಂಬುದಾಗಿ ತಿಳಿದುಕೊಳ್ತಾನೆ, ಆಮೇಲೆ ಪ್ರಾಣವೇ ಬ್ರಹ್ಮ ಎಂಬುದಾಗಿ ತಿಳ್ಕೊಳ್ತಾನೆ. ಹೀಗೆ ಯಾಕೆ ಅದರ ಒಳಗಡೆ ಬ್ರಹ್ಮ ಇದ್ದು ಅದರ ಅಸ್ತಿತ್ವದಿಂದ ಮೇಲ್ಗಡೆ ಇರೋ ಕೋಶಕ್ಕೇನೆ ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಇನ್ನು ಜಿಜ್ಞಾಸೆ ಮಾಡ್ತಾ 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 ಒಳಗಡೆ ಹೋದಾಗ ಆನಂದಮಯಕ್ಕೂ ಆತ್ಮವಾಗಿರುವಂತಹದ್ದು ಆತ್ಮ, ಅದುವೇ ಬ್ರಹ್ಮ ಎಂಬುದಾಗಿ ತಿಳಿದುಕೊಂಡಿವಿ ನಾವು, ನೋಡೋದಕ್ಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕಳೆದ ಪಾಠದಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು. ನಾನು ಅವಾಗ ಊರಿಗೆ ಹೋಗುವಂತಹ ಗಡಿಬಿಡಿನಲ್ಲಿದ್ದೆ. ಈ ಮನೋಮಯ ಕೋಶ ಅಂತ ಹೇಳಿದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ನಾನು ಹೇಳಿದ್ದೆ. ಅದು ಬೇಕು ಅನ್ನುವಂತಹದ್ದನ್ನ ನಿಶ್ಚಯ ಮಾಡ್ತದೆ, ಆಮೇಲೆ ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಮಾರ್ಗ ಸರಿ ಅನ್ನೋದು ಬುದ್ಧಿ ನಿಶ್ಚಯ ಮಾಡ್ತದೆ ಅಂತ ಹೇಳಿದ್ದೆ. ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿದ್ದೆ. ಇದರ ಆಧಾರದ ಮೇಲೆ ಪ್ರಶ್ನೆ ಬಂದಿತ್ತು. ಏನು ಅಂತ ಹೇಳಿದ್ರೆ, ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳಿದಾಗ ನನಗದೊಂದೇನೋ ಬೇಕು ಅನ್ನುವಂತಹದ್ದು ಸಂಕಲ್ಪ. ಅದನ್ನು ಪಡೆದುಕೊಂಡ್ರೆ ಸುಖ, ಪಡೆಯದೇ ಇರುವಾಗ ಅದು ಪಡೆದುಕೊಳ್ಳೋದಕ್ಕೆ ಒಂದು ಮಾರ್ಗ, ಅದು ಬುದ್ಧಿ. ಆ ಪಡೆದುಕೊಂಡಿರುವಂತಹ ಮಾರ್ಗದ ಮೇಲೆ ನಾವು ಅನುಭವಿಸುವಂತಹ ಆನಂದ ಇದೆ ಅಲ್ಲ, ಅದು ಆನಂದಮಯ ಕೋಶ ಅಂತ, ತೃಪ್ತ ಭಾವ ಆನಂದಮಯ ಕೋಶ ಅಂತ ಹೇಳಿದ್ದೆ. ಇದು ಸರಿನೇ. ಇದನ್ನೇ ಮುಂದುವರೆಸಿ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ, ನಾವು ಕೆಲವೊಂದು ಬಾರಿ ನಮ್ಮ ಎಲ್ಲಾ ಪ್ರಯತ್ನಗಳು ಸಫಲವಾಗೋದಿಲ್ಲ, ನಾನು ಬೇಕಾಗಿರೋದು ಸಿಗದೆ ಇರುವಾಗ ನನಗೆ ದುಃಖ ಆಗ್ತದೆ. ಆ ದುಃಖವು ಆನಂದಮಯ ಕೋಶವ, ಅದು ಎಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆಗೆ ನಾನು ಬಹಳ ಸೂಕ್ಷ್ಮವಾಗಿ ಆನಂದದ ಅಭಾವ ಅಂತ ಉತ್ತರ ಹೇಳಿದ್ದೆ. ಅದನ್ನಿವಾಗ ವಿಸ್ತರಿಸ್ತೇನೆ, ಅಂದ್ರೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತೇನೆ. ಬಹುಶಃ ಇವತ್ತು ಪ್ರಶ್ನೆ ಕೇಳಿದವ್ರು ಕ್ಲಾಸಲ್ಲಿ ಇಲ್ಲ ಅನ್ಕೋತೀನಿ, ಆದ್ರೂ ಅದು ಎಲ್ರಿಗೂ ಆ ವಿಷಯ ಗೊತ್ತಾಗ್ಬೇಕಾಗಿರುವಂಥದ್ದು. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳಿದ್ರಿಂದ ಸಂಕಲ್ಪ ಮನಸ್ಸಿನಲ್ಲಿಯೇನೆ ಸಂಕಲ್ಪ ಮತ್ತು ವಿಕಲ್ಪ. ಸಂಕಲ್ಪ ನನಗೇನ್ ಬೇಕೋ ಅಕಸ್ಮಾತ್ ಅದು ಸಿಗದೆ ಇದ್ರೆ ಏನು ಅದು ಅಂತ. ಹಾಗಾಗಿರೋದ್ರಿಂದ ಸಂಕಲ್ಪ ವಿಕಲ್ಪ ಇದು ದ್ವಂದ್ವ ಇದೆಯಲ್ಲ, ಎರಡೆರಡಿದೆಯಲ್ಲ, ಇದು ಇರೋದು ಯಾವಾಗಲೂ ಮನಸ್ಸಿನಲ್ಲಿಯೇನೆ. ನಾನು ಏನೇನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಅನುಭವಿಸೋದು ಮನಸ್ಸೆ, ಸುಖ ಅನುಭವಿಸೋದು ಮನಸ್ಸೆ, ದುಃಖ ಅನುಭವಿಸೋದು ಮನಸ್ಸೆ. ಮನಸ್ಸು ಇಲ್ಲದೆ ಇದ್ರೆ ಅಥವಾ ಮನಸ್ಸಿನ ಅಭಾವದಲ್ಲಿ ಸುಖ ದುಃಖಗಳ ಅನುಭವ ಆಗೋದಿಲ್ಲ. ಯಾರಿಗೆ ಬುದ್ಧಿಮಾಂದ್ಯ ಇರ್ತದೆ ನೋಡಿ, ಅವರಿಗೆ ಮನಸ್ಸು ಬೆಳವಣಿಗೆ ಆಗಿರೋದಿಲ್ಲ, ಬುದ್ಧಿಯೂ ಬೆಳವಣಿಗೆ ಆಗಿರೋದಿಲ್ಲ. ಬುದ್ಧಿಮಾಂದ್ಯ ಅಂತ ಹೇಳಿದಾಗ ಬರೀ ಬುದ್ಧಿ ಅಷ್ಟೇ ಬೆಳೆದಿರೋದಿಲ್ಲ, ಮನಸ್ಸು ಬೆಳೆದಿರ್ತದೆ ಅಂತ ನಾವೇ ನೋಡೋದಿಲ್ಲ. ಬುದ್ಧಿಮಾಂದ್ಯರಲ್ಲಿ ಮನಸ್ಸು ಅಷ್ಟೊಂದು ಬೆಳೆದಿರೋದಿಲ್ಲ. ಹೆಚ್ಚು ಕಡಿಮೆ ಮನಸ್ಸು ಬುದ್ಧಿ, ಆಧುನಿಕ ಭಾಷೆಯಲ್ಲಿ ವಿಜ್ಞಾನದಲ್ಲಿ ಮನಸ್ಸು ಬುದ್ಧಿ ಎರಡನ್ನು ಒಟ್ಟೊಟ್ಟಿಗೆನೆ ಬಳಸ್ತಾರೆ. ಬುದ್ಧಿಮಾಂದ್ಯ ಅಂತ ಹೇಳಿದಾಗ ನಾವು ಮನಸ್ಸು ಮತ್ತು ಬುದ್ಧಿ ಎರಡೂ ಬೆಳೆಯದೇ ಇರುವಾಗ ಅಂತ ತಿಳ್ಕೊಳ್ತೀವಿ. ಅರ್ಥಾತ್ ಮನಸ್ಸಿನ ಅಬ್ಸೆನ್ಸ್ ನಲ್ಲಿ ನೀವು ಅವರಿಗೆ ನೋಡಿದಾಗ ಅವರಿಗೆ ಸುಖದ ಅನುಭವ ಗೊತ್ತಿಲ್ಲ, ದುಃಖದ ಅನುಭವನೂ ಗೊತ್ತಿರೋದಿಲ್ಲ. ತುಂಬಾ ಹತ್ತಿರದವರು ತೀರ್ಕೊಂಡಾಗಲೂ ಕೂಡ ಅವ್ರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗೋದಿಲ್ಲ. ಅಳಬೇಕು, ಅಳ್ತಾನೂ ಇರೋದಿಲ್ಲ, ಅವರು ನಗತಾನೂ ಇರೋದಿಲ್ಲ. ಅನುಭವ ಅನ್ನುವಂಥದ್ದು, ಸುಖ ದುಃಖಗಳ ಅನುಭವ ಅನ್ನೋಂಥದ್ದು ಇರೋದಿಲ್ಲ ಅಲ್ಲಿ. ಯಾಕೆ? ಮನಸ್ಸು ಹೇಗೆ ಬೆಳಿಬೇಕು ಅಷ್ಟು ಬೆಳೆದಿರೋದಿಲ್ಲ. ಆ ಕಾರಣ ಈ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ, ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸುಖ ದುಃಖ ಎನ್ನುವಂತಹ ಈ ದ್ವಂದ್ವ ಏನಿದೆಯಲ್ಲ, ಇದು ಮನಸ್ಸಿನ ಹಂತದಲ್ಲಿಯೇನೆ. ಸುಖ ದುಃಖಗಳ ದ್ವಂದ್ವ ಮನಸ್ಸಿನ ಹಂತದಲ್ಲಿಯೇನೆ. ಹಾಗಾದ್ರೆ ಬುದ್ಧಿ ಕೆಲಸ ಏನು ಅಂದ್ರೆ, ನಾನು ಸುಖ ಬಂದ್ರೆ ಹೇಗ್ ರಿಯಾಕ್ಟ್ ಮಾಡ್ಬೇಕು, ದುಃಖ ಬಂದ್ರೆ ಹೇಗ್ ರಿಯಾಕ್ಟ್ ಮಾಡ್ಬೇಕು, ನಾನು ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅನ್ನೋ ನಿಶ್ಚಯ ಮಾಡೋದು ಬುದ್ಧಿ. ಬುದ್ಧಿವಂತರಾದವರು ಸುಖ ದುಃಖಗಳನ್ನ ಬ್ಯಾಲೆನ್ಸ್ ಆಗಿ ನೋಡ್ತಾರೆ. ಅವ್ರಿಗೆ ನಾವು ಬುದ್ಧಿವಂತರು ಅಂತ ಹೇಳ್ತೇವೆ. ಅದನ್ನ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ತಾರೆ, ಅದು ಬುದ್ಧಿ.
ಇನ್ನು ಆನಂದ, ಹಾಗಾದ್ರೆ ಆನಂದಮಯ ಕೋಶ ಏನು? ವಿಜ್ಞಾನಮಯ ಬುದ್ಧಿ ಅಂದ್ರೆ ವಿಜ್ಞಾನಮಯ ಕೋಶ. ಅದಕ್ಕಿಂತ ಹಿಂದೆ ಆನಂದಮಯ ಕೋಶ ಏನು ಅಂತ ಹೇಳಿದ್ರೆ, ಆನಂದಮಯ ಕೋಶ ಅಂತ ಹೇಳಿದ್ರೆ ಈ ಸುಖಕ್ಕಾಗಲಿ ದುಃಖಕ್ಕಾಗಲಿ ಇರುವಂತಹ ಮೂಲ ಅನುಭವ ಪಡೆಯೋದಕ್ಕೆ ಮೂಲ ಕಾರಣ ಏನಿದೆಯಲ್ಲ ಅದು ಆನಂದಮಯ ಕೋಶ. ಅರ್ಥಾತ್ ಸ್ವಸ್ವಭಾವತಃ ಬೇಸಿಕಲಿ ನಾವೆಲ್ಲರೂ ಆನಂದ ಸ್ವರೂಪಿಗಳೇ. ಸ್ವಭಾವತಃ ಮೂಲ ದ್ರವ್ಯದಿಂದ ತೆಗೆದುಕೊಂಡ್ರೆ ನಾವೆಲ್ಲರೂ ಆನಂದ ಸ್ವರೂಪಿಗಳೇ. ಆದ್ರಿಂದ ದೇಹ ಇಂದ್ರಿಯ ಮನಸ್ಸುಗಳು ಇಲ್ಲದೆ ಇರುವಂತಹ ಸ್ಥಿತಿನಲ್ಲಿ, ಅಂದ್ರೆ ಗಾಢ ನಿದ್ರೆಯಲ್ಲಿ ನಾವುಗಳು ಬಹಳ ಆನಂದವನ್ನ ಅನುಭವಿಸ್ತೇವೆ. ಇನ್ನು ಕೆಲವರು ಸಂಗೀತದಲ್ಲಿ ಆನಂದವನ್ನ ಕಾಣಬಹುದು. ಆವಾಗ ಏನಾಗಿರ್ತದೆ, ದೇಹ ಇಂದ್ರಿಯ ಮನಸ್ಸುಗಳನ್ನ ಅವ್ರು ಬಿಟ್ಟಿರ್ತಾರೆ, ಆ ಸಂಗೀತದಲ್ಲಿ ಒಂದಾಗಿರ್ತಾರೆ, ದೇಹೇಂದ್ರಿಯ ಮನಸ್ಸುಗಳಿಲ್ಲದೆ, ಅದು ಆನಂದ. ಇನ್ನು ಕೆಲವರು ಸುಮ್ಮನೆ ಏಕಾಂತದಲ್ಲಿ ಆನಂದವನ್ನ ಕಾಣಬಹುದು. ಆವಾಗ ದೇಹದ ಪರಿವೇ ಇಲ್ಲ, ಮನಸ್ಸಿನ ಪರಿವೇ ಇಲ್ಲ, ಇಂದ್ರಿಯಗಳ ಪರಿವೇ ಇಲ್ಲ, ಹಾಗಿರ್ತಾರೆ. ಒಟ್ಟಾರೆ ನಾವು ಹೊರಗಡೆಯಿಂದ ಅನುಭವಿಸುವಂತಹ ಸುಖ ದುಃಖಗಳಿಗೆ ಮೂಲ ಕಾರಣ ಆನಂದಮಯ ಕೋಶ. ಮೂಲತಃ ಅದು ಆನಂದವೇ. ಬಹುಶಃ ಸಹನ ಅವ್ರ ಪ್ರಶ್ನೆ ಕೇಳಿದ್ದಿದ್ದು. ಆನಂದ ಸಿಗದೆ ಇರುವಾಗ ನಾವು ಸುಖಗೋಸ್ಕರ ಏನಾದ್ರು ಪಡಿಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತೇವಿ, ಅದನ್ನ ಪಡೆಯದೇ ಇರುವಾಗ ದುಃಖ ಆಗ್ತದೆ ನಮಗೆ. ಆ ದುಃಖ ಆನಂದಮಯ ಕೋಶಕ್ಕೆ ಸೇರ್ತದೇನೋ ಅನ್ನುವಂತಹದ್ದು ಪ್ರಶ್ನೆ ಆಗಿತ್ತು. ಆ ಉತ್ತರ ಹೇಳ್ತಾ ಇದ್ದೀನಿ. ಆ ಸುಖ ಮತ್ತು ದುಃಖ ಅನ್ನುವಂತಹದ್ದು ಇವೆರಡೂ ದ್ವಂದ್ವಗಳು ಅನುಭವಿಸುವುದು ಮನಸ್ಸೇ. ಮನೋಮಯದ ಲೆವೆಲ್ ಅಲ್ಲಿಯೇನೆ ಇರ್ತದೆ, ಮನೋಮಯದ ಹಂತದಲ್ಲಿಯೇನೆ ಇರ್ತವೆ. ಸುಖ ದುಃಖಗಳ ದ್ವಂದ್ವಗಳನ್ನ ದಾಟಿ ಅನುಭವಕ್ಕೆ ಮೂಲ ಸ್ರೋತ ಏನಿದೆಯೋ ಅದು ಆನಂದಮಯ ಕೋಶ. ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಹೊರಗಡೆಯಿಂದ ಯಾವ ವಿಷಯ ಸುಖ ಇಲ್ಲದೆ ಇರುವಾಗ್ಲೂ ನಾನು ಬಹಳ ಆನಂದವಾಗಿ ಇರುತ್ತೇನೆ. ಯಾವಾಗ? ನಾನೊಬ್ಬನೇ ಇದ್ದಾಗ. ಒಬ್ಬನೇ ಅಂದ್ರೆ ಬರೇ ಶರೀರ ಸಹಿತ ಒಬ್ಬನೇ ಅಂತಲ್ಲ, ಶರೀರೇಂದ್ರಿಯ ಮನಸ್ಸುಗಳು ಇಲ್ಲದೆ ಇರುವಾಗಲೂ ನಾನು ಒಬ್ಬನೇ ಇರ್ತೇನೆ ಅಲ್ಲ, ಆ ಒಬ್ಬನೇ ಯಾವಾಗಿರ್ತೇನೆ? ಅದು ಗಾಢ ನಿದ್ರೆಯಲ್ಲಿ ಇರ್ತೇನೆ. ಅದು ಸ್ವಭಾವ ಹೇಗಿರ್ತದೆ? ಅದು ಆನಂದವಾಗಿ ಏನಿರ್ತದೆ. ತುಂಬಾ ಗಾಢ ನಿದ್ರೆಯನ್ನ ಅನುಭವಿಸಿದವರು ಎದ್ಮೇಲೆ ನಾನು ಬಹಳ ದುಃಖಭರಿತವಾದ ನಿದ್ದೆಯನ್ನು ಮಾಡಿದೆ ಅಂತ ಯಾರು ಹೇಳೋದಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಾನೆ ಹೇಳ್ತಾರೆ. ಚೆನ್ನಾಗಿ ಅನ್ನೋದು ಆನಂದ ತಾನೆ. ಆದ್ರಿಂದ ಆನಂದಮಯ ಕೋಶದಲ್ಲಿ ಅಲ್ಲಿ ದುಃಖ ಅನ್ನುವಂತಹದ್ದಾಗಲಿ ಅಥವಾ ಆನಂದದ ಬಿಟ್ಟು ಬೇರೆ ಯಾವುದೇ ಇರೋದಿಲ್ಲ ಅಲ್ಲಿ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ನಾವುಗಳು ಮೂಲತಃ ಸ್ವಸ್ವಭಾವದಲ್ಲಿ ಆನಂದ ಸ್ವರೂಪಿಗಳೇ. ಇನ್ನೂ ಒಂದ್ ಹೆಜ್ಜೆ ಹೋಗಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ನಾವೆಲ್ಲರೂ ಮೂಲತಃ ಬ್ರಹ್ಮವೇ. ಅವಿದ್ಯೆಯಿಂದ ನಾವು ಈ ಶರೀರಕ್ಕೆ ಸೀಮಿತ ಮಾಡ್ಕೊಂಡಿದ್ದೇವೆ. ಅದನ್ನೆಲ್ಲ ಮುಂದೆ ವಿಷಯ ಬಂದಾಗ, ಅಧ್ಯಾಸ ಅಂತ ಏನ್ ವಿಷಯ ಬಂದಾಗ ಅದನ್ನೆಲ್ಲ ಚರ್ಚೆ ಮಾಡೋಣ. ಅರ್ಥಾತ್ ವಿಷಯ ಇಷ್ಟೇ, ಇಲ್ಲಿ ನಾವು ಸಂಕಲ್ಪ ವಿಕಲ್ಪಗಳ ಮೂಲಕ ನಾವು ಏನಾದ್ರೂ ಸಾಧಿಸ್ಬೇಕು, ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಹಾಗೆ ಪಡೆಯದೇ ಇರುವಂತಹದ್ದೇನಿರ್ತದೆಯೋ ಅದು ಅನುಭವ ದುಃಖ, ಅದು ಆನಂದಮಯ ಕೋಶಕ್ಕೆ ಸೇರ್ತದೇನೋ ಅಂತ ಹೇಳಿದ್ರೆ ಇಲ್ಲ. ಆನಂದಮಯ ಕೋಶದಲ್ಲಿ ಬರೀ ಆನಂದವೇನೆ. ಅದೇನಾದ್ರೂ ಮನಸ್ಸಿನ ಹಂತದಲ್ಲಿ ಏನೇ ಇರುವಂತದ್ದು, ಸುಖ ದುಃಖ ಇತ್ಯಾದಿ ದ್ವಂದ್ವ ಇರುವಂತಹದ್ದು, ಅದನ್ನೇ ಸಂಕಲ್ಪ ವಿಕಲ್ಪ ಅಂತ ಹೇಳೋದು, ದ್ವಂದ್ವ ಇರೋದು. ಇಷ್ಟು ನಾವು ಈ ಪಂಚಕೋಶದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡು, ಈ ಪಂಚಕೋಶಗಳ ಕೊನೆಯ ಕೋಶವಾಗಿರುವಂತಹ, ಪಂಚಕೋಶಗಳಲ್ಲಿ ತೀರ ಒಳಗಡೆಯ ಕೋಶವಾಗಿರುವಂತಹ ಆನಂದಮಯ ಕೋಶಕ್ಕೂ ಆತ್ಮವಾಗಿರುವಂತಹದ್ದೇ ಆತ್ಮ ಎಂಬುದಾಗಿ ಎಂಬುದಾಗಿ ಭಗವತ್ಪಾದರು ನಮಗೆ ಆದೇಶ ಮಾಡ್ತಾರೆ ಹಿಂದಿನ ಶ್ಲೋಕದಲ್ಲಿ. ತದ್ ವೃತ್ತಿ ಸಾಕ್ಷಿಣಂ ವಿದ್ಯಾದ್ ಆತ್ಮಾನಂ ರಾಜವತ್ ಸದಾ. ಈ ಎಲ್ಲ ಅನುಭವಗಳ ಹುಟ್ಟುವಿಕೆಗೆ ವೃತ್ತಿ ಅಂತ ಹೇಳ್ತದೆ. ವೃತ್ತಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಇಂಪ್ರೆಷನ್ ಹುಟ್ಟುತ್ತದೆ, ಅದಕ್ಕೆ ವೃತ್ತಿ ಅಂತ ಹೇಳ್ತಾರೆ. ಅದು ಚಿತ್ರ ರೂಪ ಆಗಿರಲಿ, ಶಬ್ದದ ರೂಪವಾಗಿರಲಿ, ಅಥವಾ ಮತ್ತೇನೋ ಒಂದು ರೂಪದಲ್ಲಾಗಿರ್ಲಿ, ಮನಸ್ಸಿನಲ್ಲಿ ಒಂದು ಹುಟ್ಟುತ್ತದೆ ಇಂಪ್ರೆಷನ್, ಅದಕ್ಕೆ ವೃತ್ತಿ ಅಂತ ಹೇಳ್ತಾರೆ. ಈ ಸುಖಕ್ಕೂ ಒಂದು ವೃತ್ತಿ ಇರ್ತದೆ, ದುಃಖಕ್ಕೂ ಒಂದು ವೃತ್ತಿ ಇರ್ತದೆ. ಈ ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತಹದ್ದು ಯಾವ್ದಿದೆಯೋ ಅದನ್ನ, ಅಂದ್ರೆ
ಅದು ಈ ಪಂಚಕೋಶಗಳಿಗಿಂತಲೂ ತೀರ ಒಳಗಡೆ ಇದ್ದು ಪಂಚಕೋಶಗಳಿಗಿಂತಲೂ ಭಿನ್ನವಾಗಿದ್ದು ಈ ಎಲ್ಲ ವೃತ್ತಿಗಳಿಗೆ ಸಾಕ್ಷಿಯಾಗಿ ತಾನೇನೋ ಅನುಭವಿಸುವುದಿಲ್ಲ, ಸಾಕ್ಷಿಯಾಗಿ ಇದ್ದು ರಾಜವತ್, ಅದು ಇದೆಲ್ಲದರ ಒಡೆಯನಂತೆ ಇರ್ತದೆ. ರಾಜವತ್ ಅಂತ ಹೇಳ್ತಾರೆ, ಒಡೆಯನಂತೆ, ಇದರೆಲ್ಲರ ಒಡೆಯ ಅದು. ಇವಾಗ ಒಡೆಯ ಅಂದ್ರೆ ಹೇಗೆ ಅಂತ ನೋಡಿದ್ರೆ, ನಾನು ಮನೆ ಕಟ್ಟಿಸ್ತೇನೆ, ಮನೆ ಕಟ್ಟಿಸ್ಬಿಟ್ಟು ಎಲ್ರಿಗೆ ಏನ್ ಪರಿಚಯ ಮಾಡ್ತೇನೆ, ನನ್ನ ಮನೆ ಅಂತ ಪರಿಚಯ ಮಾಡ್ಕೊಳ್ತೇನೆ. ಆದ್ರೆ ಒಂದೇ ಒಂದು ಇಟ್ಟಿಗೆನೂ ನಾನು ಎತ್ತಿಟ್ಟಿರೋದಿಲ್ಲ, ನಾನು ಕಟ್ಟಿರೋದಿಲ್ಲ. ಆದ್ರೂ ಅದು ನನ್ನ ಮನೆನೇ, ಅದು ನಿಜವೇನೆ. ಯಾಕೆ ಅಂದ್ರೆ ನಾನು ಆ ಮನೆಯ ಯಜಮಾನ. ಅದಕ್ಕೆ ಇಟ್ಟಿಗೆ ಕಟ್ಟದವನಲ್ಲ, ಗಾರೆ ಹಾಕಿದವನ್ ನಾನಲ್ಲ, ಸುಣ್ಣ ಹಚ್ಚದವನ್ ನಾನಲ್ಲ, ಬೇರೆ ಯಾವ ಕೆಲಸವೂ ಮಾಡಿದ್ ನಾನಲ್ಲ. ಆದ್ರೂ ಅದು ನನ್ನ ಮನೆ ಅಂತ ಕ್ಲೇಮ್ ಮಾಡ್ತೇನೆ, ಅದು ದಿಟವೇ. ಯಾಕೆಂದ್ರೆ ನಾನು ಆ ಮನೆ ಯಜಮಾನ. ಹಾಗೇನೆ ನಾನು ಯಾವ ಕೆಲಸ ಮಾಡದೆ ಇದ್ರೂ ನಾನು ಮನೆ ಯಜಮಾನ ಹೇಗಾಗ್ತೇನೆಯೋ ಹಾಗೆ ಆತ್ಮವು ಪಂಚಕೋಶಗಳಲ್ಲಿ ಯಾವ ಕೆಲಸಗಳು ಮಾಡದೇ ಇದ್ರು ಅದು ರಾಜವತ್, ರಾಜನಂತೆ, ಯಜಮಾನನಂತೆ ಒಳಗಡೆ ಇರ್ತದೆ, ಎಲ್ಲದರ ಒಡೆಯನಾಗಿ ಇರ್ತದೆ. ಅದು ಅದನ್ನ ತಿಳಿದುಕೊಳ್ಳಿ ಎಂಬುದಾಗಿ ಭಗವತ್ಪಾದರು ಉಪದೇಶ ಮಾಡ್ತಾರೆ. ಈಗ ಅದು ಎಲ್ಲಿಗೆ ಬಂದ್ವಿ ನಾವು? ಪಂಚಕೋಶಗಳ ಒಳಗಡೆ ಇರ್ತದೆ, ರಾಜನಂತೆ ಇರ್ತದೆ ಅಂತ ಹೇಳಿದ ಮೇಲೆ, ರಾಜ ಯಾವತ್ತಿಗೂ ಏನ್ ಕೆಲಸ ಮಾಡೋದಿಲ್ಲ, ಅವನು ಮಾಡಿಸ್ತಾನೆ, ಅವನು ಸುಮ್ಮನೆ ಇರ್ತಾನೆ ಯಜಮಾನನ ತರ. ಆತ್ಮವು ಹಾಗೇನೆ ಅವಿಕಾರಿ, ಅದು ಯಾವುದೇ ವಿಕಾರಗಳನ್ನು ಹೊಂದುವಂತಹದ್ದಲ್ಲ. ತನ್ನ ಅಧೀನದಲ್ಲಿರುವ ಎಲ್ಲ ಇತರ ಅಂಶಗಳಿಂದ ಕೆಲಸಗಳು, ಚಟುವಟಿಕೆಗಳು ನಡೆಯುವಂತೆ ನೋಡ್ಕೊಳ್ತದೆ. ಎಲ್ಲ ಕೋಶಗಳಾಗಲಿ, ಮುಂದಿನ ಶರೀರಗಳಾಗ್ಲಿ, ಏನಿದ ಇಂದ್ರಿಯಗಳಾಗಲಿ, ಇವೆಲ್ಲವುಗಳು ಆತ್ಮನಿಗೋಸ್ಕರ ಕೆಲಸ ಮಾಡ್ತವೆ, ಆತ್ಮನ ಇರುವಿಕೆಯಿಂದಲೇನೆ ಕೆಲಸ ಮಾಡ್ತವೆ, ಆತ್ಮನಿಗೆ ಹೆದರಿಯೂ ಕೆಲಸ ಮಾಡ್ತವೆ ಅಂತ ನೀವು ಹೇಳ್ಬೋದು. ಭೀಷಾ ಸ್ಮಾದ್ವಾತಃ ಪವತೆ ಅಂತ ಯಾವ ರೀತಿ ಹೇಳ್ತಾರೆ ಹಾಗೆ. ಆದ್ರೆ ಅವಿವೇಕಿಗಳು ಅಥವಾ ಅಜ್ಞಾನಿಗಳು ಆತ್ಮನೇ ಮಾಡ್ದ ಎಂಬುದಾಗಿ ಆತ್ಮಕ್ಕೆ ಕರ್ತೃತ್ವವನ್ನ ಆರೋಪಿಸ್ತಾರೆ, ಜೊತೆಗೆ ವಿಕಾರವನ್ನು ಆರೋಪಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ, ಭಗವತ್ಪಾದರು ಶ್ಲೋಕ ನಂಬರ್ 19. ನಾವು ಹೆಚ್ಚೆಚ್ಚು ಬೇಸಿಗೆ ಕಾಲದಲ್ಲಿ ಮೋಡಗಳು ಖಾಲಿ ಇರುವುದರಿಂದ, ಘನೀಕರಿಸದೇ ಇರುವುದರಿಂದ ಅವು ಗಾಳಿಗೆ ತೂರ್ಕೊಂಡು ವೇಗವಾಗಿ ಚಲಿಸ್ತಾ ಇರ್ತವೆ ಮೋಡಗಳು. ಆಷಾಢ, ಜ್ಯೇಷ್ಠ, ವೈಶಾಖ ಈ ಮಾಸಗಳಲ್ಲಿ ನಾವು ಮಧ್ಯಾಹ್ನದ ಹೊತ್ತು ನೋಡಿದಾಗ, 3:30-4 ಗಂಟೆ ಸುಮಾರು ನೋಡಿದಾಗ, ಅವಾಗ ಚಂದ್ರನು ಕಾಣ್ತಾನೆ, ಚಂದ್ರೋದಯವೂ ಆಗಿರ್ತದೆ. ಅವಾಗ ನಾವು ನೋಡ್ತೇವೆ ಮೋಡಗಳು ಧಾವಿಸ್ತಾ ಇದ್ದಾವೆ, ಅದ್ರ ಜೊತೆಗೆ ಚಂದ್ರನು ಧಾವಿಸ್ತಾ ಇದ್ದಂತೆ ನಮಗೆ ಭಾಸವಾಗ್ತದೆ. ಎಷ್ಟು ಜನರಿಗೆ ಅನುಭವ ಆಗಿರಬಹುದು ನೆನಪಿಸ್ಕೊಳ್ಳಿ. ಯಾವ ರೀತಿ ಚಂದ್ರನು ಮೋಡಗಳಂತೆ ಧಾವಿಸದೇ ಇದ್ರೂನು ಮೋಡಗಳ ಜೊತೆನಲ್ಲಿರುವುದರಿಂದ ಚಂದ್ರನು ಧಾವಿಸಿದಂತೆ ಕಾಣ್ತವೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕು, ಇದೇ ತರದ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಇನ್ನು ನಮ್ಮ ಪಕ್ಕದಲ್ಲಿರುವಂತಹ ಇನ್ನೊಂದು ಟ್ರೈನ್, 2 ಟ್ರೈನ್ ನಿಂತಿರ್ತದೆ. ತಕ್ಷಣ ಪಕ್ಕದಲ್ಲಿರುವಂತಹ ಟ್ರೈನ್ ಚಲಿಸಲಿಕ್ಕೆ ಪ್ರಾರಂಭವಾಗ್ತದೆ. ನಾವೇನ್ ಅನ್ಕೊಳ್ತೀವಿ, ನಮ್ಮ ರೈಲೇ ಚಲಿಸ್ತಾ ಇದೆ ಅಂತ ಭಾಸವಾಗ್ತದೆ. ತಕ್ಷಣದಲ್ಲಿ ನಾವು ಈ ಕಡೆ ಪ್ಲಾಟ್ಫಾರ್ಮ್ ಇರೋ ಕಡೆ ತಿರುಗಿ ನೋಡ್ತೇವೆ, ಪ್ಲಾಟ್ಫಾರ್ಮ್ ಸ್ಥಿರವಾಗಿರೋದ್ರಿಂದ ಸರಿ ನಾವು ಸ್ಥಿರವಾಗಿದ್ದೇವೆ, ನಮ್ ಟ್ರೈನ್ ಅಲ್ಲ, ಪಕ್ಕ ಟ್ರೈನು ಅಂತ ಹೇಳ್ತಾರೆ. ಹಾಗೇನೆ ಬಸ್ಸಲ್ಲಿ, ಟ್ರೈನಲ್ಲಿ ಕುಳಿತಾಗ ಕಿಟಕಿಯಿಂದ ದೂರವಾಗಿ ನೋಡಿದ್ರೆ ರಸ್ತೆ, ಭೂಮಿ ಚಲಿಸಿದಂತೆ ನಮಗೆ ಕಾಣ್ತದೆ. ಗಿಡ ಮರಗಳು ಹಿಂದೆ ಹೋದಂತೆ ಕಾಣ್ತದೆ ನಮಗೆ. ಗಿಡ ಮರಗಳು ಚಲಿಸ್ತಾವೆ, ವಾಸ್ತವದಲ್ಲಿ ನಿಂತಿರ್ತವೆ, ಹೌದಾ? ಚಲಿಸಿದಂತೆ ಕಾಣ್ತದೆ. ಹಾಗೆ ಆತ್ಮನು ವಾಸ್ತವದಲ್ಲಿ ಅವಿಕಾರಿ. ಇಂದ್ರಿಯಗಳಲ್ಲಿ, ಶರೀರೇಂದ್ರಿಯ ಮನಸ್ಸುಗಳಲ್ಲಿ ಅವನು ವ್ಯಾಪಿಸಿರುವುದರಿಂದ ಶರೀರೇಂದ್ರಿಯ ಮನಸ್ಸುಗಳು ಮಾಡುವ ಕೆಲಸ ವಿಕಾರಗಳನ್ನ ಆತ್ಮನೇ ಮಾಡಿದ ಎಂಬುದಾಗಿ ನಾವುಗಳು ಅಂದ್ರೆ ಅವಿವೇಕಿಗಳು ಭಾವಿಸ್ತೇವೆ, ಅಜ್ಞಾನಿಗಳು
ಭಾವಿಸ್ತೇವೆ. ಅರ್ಥಾತ್ ಇದರಲ್ಲಿ ಉಪದೇಶ ಏನು? ಈ ಶರೀರೇಂದ್ರಿಯ ಮನಸ್ಸುಗಳು ಕೆಲಸ ಮಾಡ್ತಾ ಇರೋದು, ಅವು ವ್ಯವಹಾರ ಮಾಡೋದು, ವ್ಯಾಪಾರ ಮಾಡೋದು ಶರೀರೇಂದ್ರಿಯ ಮನಸ್ಸುಗಳು. ವಿಕಾರ ಅಂತ ಏನಾದರೂ ಇದ್ರೆ ಅದರ ಶರೀರೇಂದ್ರಿಯ ಮನಸ್ಸುಗಳು. ಆತ್ಮಕ್ಕೆ ಕರ್ತೃತ್ವ ಇಲ್ಲ, ಯಾವುದೇ ವ್ಯಾಪಾರ ಇಲ್ಲ, ಅವಿಕಾರಿ ಅವನು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಅದೇ ಮಾತನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ವ್ಯಾಪೃತೇಷ್ವಿಂದ್ರಿಯೇಷ್ವಾತ್ಮ ವ್ಯಾಪಾರೀ ವಾ ವಿವೇಕಿನಾಂ ದೃಶ್ಯತೆ ಭ್ರೇಷು ಧಾವತ್ಸು ಧಾವನ್ನಿವ ಯಥಾ ಶಶಿ. ಆತ್ಮ ಇಂದ್ರಿಯೇಷು ವ್ಯಾಪೃತೇಷು, ಆತ್ಮವು ಇಂದ್ರಿಯಗಳಲ್ಲಿ ವ್ಯಾಪಿಸಿರುವಾಗ ವ್ಯಾಪಾರಿ ಇವ ದೃಶ್ಯತೆ, ವ್ಯಾಪಾರಿಯಂತೆ. ವ್ಯಾಪಾರಿ ಅಂದ್ರೆ ಯಾರು ವ್ಯಾಪಾರ ಮಾಡ್ತಾರೆ. ಇಲ್ಲಿ ವ್ಯಾಪಾರ ಅಂತ ಹೇಳಿದ್ರೆ ಖರೀದಿ ಮಾಡೋದು, ಮಾರೋದು ಅಂತ ಅರ್ಥ ಅಲ್ಲ. ಯಾವುದೇ ಕೆಲಸಕ್ಕೆ ವ್ಯಾಪಾರ ಅಂತ ಹೆಸರು ಸಂಸ್ಕೃತದಲ್ಲಿ. ವ್ಯವಹಾರ, ಟ್ರಾನ್ಸಾಕ್ಷನ್, ವ್ಯಾಪಾರ ಅಂತ ಹೆಸರು ಅದಕ್ಕೆ. ನಾನು ಈ ಕೈ ಎತ್ತಿದ್ರೆ ಅದು ಒಂದು ವ್ಯಾಪಾರ, ಮಾತಾಡಿದ್ರೆ ಅದು ಒಂದು ವ್ಯಾಪಾರ, ನೋಡಿದ್ರೆ ಅದು ಒಂದು ವ್ಯಾಪಾರ ಸಂಸ್ಕೃತದಲ್ಲಿ. ವ್ಯಾಪಾರಿ ಇವ, ವ್ಯಾಪಾರ ಮಾಡುವವನಂತೆ ಕಾಣ್ತಾನೆ. ದೃಶ್ಯತೆ ಯಾರಿಗೆ? ಅವಿವೇಕಿನಾಂ, ಅವಿವೇಕಿಗಳಿಗೆ, ವಿವೇಕ ಶೂನ್ಯರಿಗೆ, ಜ್ಞಾನ ಇಲ್ಲದೆ ಇರೋರಿಗೆ, ಅಜ್ಞಾನಿಗಳಿಗೆ. ಹೇಗೆ ಅಂದ್ರೆ ಯಥಾ, ಯಾವ ಪ್ರಕಾರ? ಅಭ್ರೇಷು ಧಾವತ್ಸು, ಅಭ್ರ ಅಂದ್ರೆ ಮೋಡಗಳು. ಮೋಡಗಳು ವೇಗವಾಗಿ ಓಡುತ್ತಿರುವಾಗ, ಧಾವಿಸುತ್ತಿರುವಾಗ, ಧಾವನ್ನಿವ ಶಶಿ, ಯಾವ ರೀತಿ ಚಂದ್ರನೂ ಓಡಿದಂತೆ ಧಾವಿಸುವಂತೆ ಕಾಣತಾನೆಯೋ ಹಾಗೆ ಮೋಡಗಳು ಚಲಿಸುತ್ತಿರುವಾಗ ಚಂದ್ರನು ಚಲಿಸಿದಂತೆ ಕಾಣತಾನೆಯೋ ಹಾಗೆ ಇಂದ್ರಿಯಗಳು ಅವರವರುಗಳ ವ್ಯಾಪಾರ ಮಾಡುತ್ತಿರುವಾಗ ಅವಿವೇಕಿಗಳು ಆತ್ಮನೇ ಮಾಡ್ತಾ ಇದ್ದಾನೆ ಎಂಬುದಾಗಿ ಭಾವಿಸ್ತಾರೆ ಅಂತ ಹೇಳ್ತಾನೆ. ಅವಿವೇಕಿಗಳು ಹಾಗೆ ಭಾವಿಸ್ತಾರೆ ಅಂತ ಹೇಳುವುದರ ಮೂಲಕ ವಿವೇಕಿಗಳಾಗಬೇಕಾದ್ರೆ ಇಂದ್ರಿಯಗಳು ವ್ಯಾಪಾರ ಮಾಡ್ತವೆ, ಅವುಗಳಿಗೆ ವಿಕಾರ ಇರುತ್ತದೆ ಹೊರತು ಆತ್ಮನು ಯಾವ ವ್ಯಾಪಾರಿ ಮಾಡೋದಿಲ್ಲ. ಆತ್ಮನು ವ್ಯಾಪಾರಿ ಅಲ್ಲ, ವ್ಯವಹಾರಿ ಅಲ್ಲ, ಅವನಿಗೆ ಯಾವುದೇ ವಿಕಾರ ಇಲ್ಲ ಎಂಬುದಾಗಿ ತಿಳಿದುಕೊಳ್ಬೇಕು. ಹೀಗೆ ತಿಳಿದುಕೊಂಡು ವಿವೇಕಿಗಳು ಅನ್ನುವಂತಹದ್ದು ಭಗವತ್ಪಾದರ ಈ ಶ್ಲೋಕದ ಮರ್ಮ. ಅರ್ಥಾತ್ ಆತ್ಮ ಅವಿಕಾರಿ, ಆತ್ಮ ವ್ಯಾಪಾರ ರಹಿತ, ಆತ್ಮ ಕರ್ತೃತ್ವ ರಹಿತ, ಯಾವುದೇ ಕೆಲಸ ಇಲ್ಲ, ಸುಮ್ಮನೆ ಸಾಕ್ಷಿ ಅಂತ ಹೇಳ್ತಾರೆ. ತಾವು ಅದ್ವೈತದಲ್ಲಿ ಮೇಲಿನ ಮೇಲೆ ಕೇಳ್ತೀರಿ, ಕೇವಲ ಸಾಕ್ಷಿ ಅಂತ ಕೇಳ್ತಾರೆ. ಸಾಕ್ಷಿ ಕೇವಲ ಅಂದ್ರೇನು? ಯಾವ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಮಾಡೋದೇನು? ಮಾಡುವ ಎಲ್ಲಾ ಕೆಲಸಗಳು ಮಾಡೋದು ಇಂದ್ರಿಯಗಳು ಮತ್ತು ಬೇರೆ ಬೇರೆ ಶರೀರ ಇತ್ಯಾದಿಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಅಂತರಿಂದ್ರಿಯ ಏನೇನಿದೆ ಅದೆಲ್ಲ. ಮನಸ್ಸು ಅಂದ್ರೆ ಅಂತರಿಂದ್ರಿಯ, ಅವುಗಳು ಕೆಲಸ ಮಾಡ್ತಾ ಇರ್ತವೆ. ಆತ್ಮ ಮಾಡ್ದ ಎಂಬುದಾಗಿ, ಆತ್ಮನೇ ಆ ಕೆಲಸಗಳನ್ನು ಮಾಡ್ತಾ ಇರೋದು ಎಂಬುದಾಗಿ ಅವಿವೇಕಿಗಳು ಭಾವಿಸ್ತಾರೆ. ನಾವುಗಳು ವಿವೇಕಗಳಾಗಬೇಕಾಗಿದ್ರೆ ಹಾಗೆ ಭಾವಿಸಬಾರದು. ಆತ್ಮನಿಗೆ ಯಾವ ಕರ್ತೃತ್ವ ಇಲ್ಲ, ವ್ಯಾಪಾರಿ ಅಲ್ಲ, ಅವನು ಅವಿಕಾರಿ ಎಂಬುದಾಗಿ ನೆನಪಲ್ಲಿಟ್ಕೊಳ್ಬೇಕು. ಇವಾಗ ಆತ್ಮಗಳು ಕೆಲಸ ಮಾಡ್ತವೆ, ಶರೀರೇಂದ್ರಿಯಗಳು ಕೆಲಸ ಮಾಡ್ತವೆ, ಆತ್ಮ ಸುಮ್ಮನೆ ಇರ್ತಾನೆ ಅಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಇಂದ ಒಂದು ರೀತಿಯ ತಪ್ಪು ಸಂದೇಶನೂ ಹೋಗಬಹುದು. ಇನ್ನು ಕೆಲಸ ಮಾಡೋದು ಶರೀರೇಂದ್ರಿಯ ಮನಸ್ಸುಗಳೇ, ಆತ್ಮವಲ್ಲ. ಆತ್ಮ ಸುಮ್ಮನೆ ಕೂತಿರ್ತಾನೆ ಅಂತ ಹೇಳಿದ್ರೆ ಒಂದು ರೀತಿಯ ತಪ್ಪು ಸಂದೇಶ ಹೋಗ್ಬೋದು. ಏನದು ತಪ್ಪು ಸಂದೇಶ ಅಂತ ಹೇಳಿದ್ರೆ, ಆತ್ಮ ಏನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಶರೀರೇಂದ್ರಿಯ ಮನಸ್ಸುಗಳು ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ಹಾಗಾದ್ರೆ ಶರೀರೇಂದ್ರಿಯಗಳೇ ಆತ್ಮಕ್ಕಿಂತ ದೊಡ್ಡದಾಯ್ತಲ್ಲ. ಶರೀರೇಂದ್ರಿಯಗಳೇ ಆತ್ಮರಿಗಿಂತ ದೊಡ್ಡದಾಯ್ತಲ್ಲ. ಅದು ಸುಮ್ಮನೆ ಕೂತವನು ಗ್ರೇಟು, ಕೆಲಸ ಮಾಡೋವನು ಗ್ರೇಟು ಅನ್ನುವಂತಹ ಪ್ರಶ್ನೆ ಮನಸ್ಸಿಗೆ ಸಂದೇಹ ಬರಬಹುದು ಯಾರಿಗಾದ್ರು. ಒಬ್ನು ಸುಮ್ಮನೆ ಕೂತಿರ್ತಾನೆ, ಇನ್ನೊಬ್ನು ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಿದಾಗ ವೇದಾಂತದ ಹಿನ್ನೆಲೆ ಇರದೇ ಇರುವಂತವ್ರು ಏನ್ ತಿಳ್ಕೊಳ್ತಾರೆ? ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವನೇ ಶ್ರೇಷ್ಠನು ಎಂಬುದಾಗಿ ಸಹಜವಾಗಿ ತಿಳ್ಕೊಳ್ತಾನೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಏನಿಸ್ತದೆ? ಆ ಶರೀರೇಂದ್ರಿಯಗಳು ಮಾಡುವ ಕೆಲಸವನ್ನ ಆತ್ಮ ಮಾಡ್ದ ಎಂಬುದಾಗಿ ಹೇಳ್ತಾನೆ. ಆತ್ಮನಿಗೆ ಯಾವ ವಿಕಾರ ಇಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಶರೀರೇಂದ್ರಿಯಗಳೇ ದೊಡ್ಡದಾಯ್ತಲ್ಲ
ಆತ್ಮ ಏನ್ ಕೆಲಸ, ಆತ್ಮ ಏನ್ ಮಾಡೋದಿಲ್ಲ ಅಂದ್ರೆ ಯಾತಕ್ ಬೇಕು ಅನ್ನುವಂತಹ ರೀತಿ ತಪ್ಪು ತಿಳುವಳಿಕೆ ಹುಟ್ಟಬಹುದು. ಈ ತಪ್ಪು ತಿಳುವಳಿಕೆಯನ್ನು ನಿವಾರಿಸುವುದಕ್ಕೋಸ್ಕರ ಮುಂದಿನ ಶ್ಲೋಕ. ಶರೀರೇಂದ್ರಿಯಗಳು ಕೆಲಸ ಮಾಡ್ತವೆ, ಹೌದು, ಆದ್ರೆ ಅವುಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಆತ್ಮನ ಅಸ್ತಿತ್ವದಿಂದ ಮಾತ್ರ ಅವು ಕೆಲಸ ಮಾಡ್ತವೆ. ಇದನ್ನು ಮರಿಬಾರದು. ಆತ್ಮನ ಅಸ್ತಿತ್ವ ಇರುವುದರಿಂದ ಮಾತ್ರ ಅವುಗಳು ಕೆಲಸ ಮಾಡುವಂತಹದ್ದು. ಉದಾಹರಣೆಗೆ ಶಾಲೆಯಲ್ಲಿ ಎಲ್ಲಾ ಕ್ಲಾಸ್ಗಳಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ನಡೀತಾ ಇದೆ, ಪಾಠಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಆಗ್ಲಿ ಪ್ರಿನ್ಸಿಪಲ್ ಆಗ್ಲಿ ಶಾಲೆನಲ್ಲಿ ಇದ್ದಾರೆ ಅಂತ ಅರ್ಥ, ಹೌದು ತಾನೆ? ಆಫೀಸಲ್ಲಿ ಎಲ್ಲರೂ ಅವ್ರವ್ರ ಟೇಬಲ್ ಮೇಲೆ ಕುಳಿತುಕೊಂಡು ತಲೆ ಕೆಳಗೆ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಾಸ್ ಅಲ್ಲೇ ಇದ್ದಾನೆ ಅಂತ ಅರ್ಥ. ಹಾಗೇನೆ ಕ್ಲಾಸ್ ಅಲ್ಲಿ ಬಾಗಿಲು ಮುಚ್ಚಿದ್ರು ಯಾವುದೇ ಮಕ್ಕಳು ಗಲಾಟೆ ಮಾಡದೆ ಶಾಂತ ಚಿತ್ತರಾಗಿದ್ದಾರೆ ಅಂತ ಹೇಳಿದ್ರೆ ಮೇಷ್ಟ್ರು ಆ ಕ್ಲಾಸಲ್ಲಿ ಇದ್ದಾರೆ ಅಂತಲೇನೆ ಅರ್ಥ. ಹಾಗೆ ಎಕ್ಸಾಕ್ಟ್ಲಿ ಹಾಗೇನೆ ಶರೀರೇಂದ್ರಿಯ ಮನಸ್ಸುಗಳು ಅವರವರ ಕೆಲಸಗಳು ತಮ್ಮ ಪಾಡಿಗೆ ತಾವು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಜಮಾನ ಒಬ್ಬನು ಅಲ್ಲಿ ಕುಳಿತಿದ್ದಾನೆ ಅಂತ ಆಗ್ತದೆ. ಅವನ ಇರುವಿಕೆಯಿಂದಲೇನೆ ಇವೆಲ್ಲವೂ ಕೆಲಸಗಳು ಮಾಡ್ತಾ ಇದ್ದಾವೆ ಅಂತ ಅರ್ಥ ಆಗ್ತದೆ. ಈ ಶ್ಲೋಕವನ್ನ, ಈ ಅರ್ಥವನ್ನ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆತ್ಮ ಚೈತನ್ಯಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ ಸ್ವಕ್ರಿಯಾರ್ಥೇಷು ವರ್ತಂತೆ ಸೂರ್ಯಾಲೋಕಂ ಯಥಾ ಜನಾಃ. ಈ ಇಂದ್ರಿಯ ಮನಸ್ಸುಗಳು ಅವು ಕೆಲಸ ಮಾಡ್ತವೆ. ಏನ್ ಕೆಲಸ ಮಾಡ್ತವೆ? ಕಣ್ಣು ನೋಡ್ತದೆ. ನೋಡೋದು ಅಂದ್ರೆ ಏನು? ಕಣ್ಣು ಅನ್ನೋದು ಇಂದ್ರಿಯ, ಹೊರಗಡೆ ಇರುವಂತಹದ್ದು ವಿಷಯ. ಇಂದ್ರಿಯಗಳು ವಿಷಯದ ಕಡೆಗೆ ಹೋಯಿತು, ಇದು ವ್ಯಾಪಾರ, ವಿಷಯದ ಕಡೆಗೆ ಹೋಗುವಂತಹದ್ದು. ನಾಲಿಗೆ ರುಚಿಯ ಕಡೆಗೆ ಹೋಗುವಂಥದ್ದು. ಹೋಗೋದು ಅಂತ ಹೇಳಿದ್ರೆ ಅಕ್ಷರಶಃ ಹೋಗೋದು ಅಂತಲ್ಲ, ಆ ರುಚಿಯನ್ನು ತೆಗೆದುಕೊಂಡು ಇಟ್ಕೊಳ್ಳೋದು. ನಾಲಿಗೆಯ ಆ ಕಡೆ ಹೋಯ್ತು ಅಂತಲೇನೆ ಪದ ಬಳಸ್ತೀವಿ. ನನ್ನ ಮನಸ್ಸು ಆ ಕಡೆ ಹೋಯ್ತು, ನನ್ನ ದೃಷ್ಟಿ ಆ ಕಡೆ ಹೋಯ್ತು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ. ಅಂದ್ರೆ ವಿಷಯಗಳಲ್ಲಿ ಪ್ರವರ್ತಿಸ್ತವೆ ಇಂದ್ರಿಯಗಳು. ಇಂದ್ರಿಯಗಳ ವ್ಯಾಪಾರ ಅಂದ್ರೆ ಏನು? ಈ ವಿಷಯಗಳೆಡೆಗೆ ಪ್ರವರ್ತಿಸುವುದು, ವಿಷಯಗಳಲ್ಲಿ ಪ್ರವರ್ತಿಸುವುದು. ಹಾಗೇನೆ ಮನಸ್ಸು ನಮ್ಗೆ ಯಾವ್ದಿಷ್ಟ ಅದ್ರ ಕಡೆ ಪ್ರವರ್ತಿಸ್ತದೆ, ಆಕರ್ಷಿಸ್ತದೆ. ಹಾಗೇನೆ ಬುದ್ಧಿ, ಹೌದಾ? ಈ ಎಲ್ಲವುಗಳು ಶರೀರೇಂದ್ರಿಯ ಮನಸ್ಸು ಬುದ್ಧಿಗಳು ಆತ್ಮ ಚೈತನ್ಯಮಾಶ್ರಿತ್ಯ, ಆತ್ಮನನ್ನ ಆಶ್ರಯಿಸಿ ಸ್ವಕ್ರಿಯಾರ್ಥೇಶು ವರ್ತಂತೆ. ಅರ್ಥ ಅಂದ್ರೂ ಒಂದೇ, ವಿಷಯ ಅಂದ್ರೂ ಒಂದೇ. ಸ್ವಕ್ರಿಯಾರ್ಥೇಶು ಅವರ ಅವರ ವಿಷಯಗಳೆಡೆಗೆ ಪ್ರವರ್ತಿಸುತ್ತವೆ. ಕಣ್ಣು ರೂಪದ ಕಡೆಗೆ, ನಾಲಿಗೆ ರುಚಿಯ ಕಡೆ ರಸದ ಕಡೆಗೆ, ಕಿವಿ ಶಬ್ದದ ಕಡೆಗೆ, ಚರ್ಮ ಸ್ಪರ್ಶದ ಕಡೆಗೆ, ಮೂಗು ಘ್ರಾಣದ ಕಡೆಗೆ ಪ್ರವರ್ತಿಸ್ತವೆ. ಸ್ವಕ್ರಿಯಾರ್ಥೇಶು ಅವರವರ ಅರ್ಥಗಳ ಕಡೆಗೆ. ಹಾಗೆ ಯಾವ ರೀತಿ ಸೂರ್ಯನ ಬೆಳಕನ್ನ ಇಟ್ಕೊಂಡು ಜನರು ಜಗತ್ತನ್ನ ನೋಡ್ತಾರೆ. ಇವಾಗ ನೋಡೋದಕ್ಕೇನ್ ಬೇಕು? ನನ್ನ ಕಣ್ಣಲ್ಲಿ ದೃಷ್ಟಿ ಇದ್ರೆ ಸಾಕಲ್ಲ. ಕಣ್ಣಿನ ಒಳಗಡೆ ಒಂದು ಜ್ಯೋತಿ ಇರ್ತದೆ, ಬೆಳಕಿರ್ತದೆ. ಆ ದೃಷ್ಟಿ ಇದ್ರೆ ಸಾಕಲ್ಲ, ನೋಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಬೆಳಕಿಲ್ದೇ ಇರುವಾಗ ಹೇಗೆ ನೋಡ್ತೀವಿ? ಬೆಳಕೊಂದ್ ಬೇಕಲ್ಲ. ಹಾಗೆ ಸೂರ್ಯನ ಬೆಳಕನ್ನ ಇಟ್ಕೊಂಡು ಜನರುಗಳು ನೋಡುವ ಕೆಲಸ ಮಾಡ್ತಾರೆಯೋ, ಸೂರ್ಯನನ್ನು ಇಟ್ಕೊಂಡು ನೋಡುವ ಕೆಲಸ ಮಾಡ್ತಾರೆಯೋ, ಹಾಗೆ ದೇಹೇಂದ್ರಿಯ ಮನಸ್ಸುಗಳು ಆತ್ಮ ಚೈತನ್ಯವನ್ನ ಆಶ್ರಯಿಸಿ ತಮ್ಮ ತಮ್ಮ ಕ್ರಿಯೆಗಳಲ್ಲಿ ತೊಡಗುತ್ತವೆ ಅಂತ ಹೇಳ್ತಾರೆ. ಅರ್ಥಾತ್ ಆತ್ಮ ಇಲ್ಲದೆ ಇದ್ರೆ ಈ ಇಂದ್ರಿಯಾದಿಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವುಗಳು ಪ್ರಕೃತಿ ನೋಡುವಾಗ ಪ್ರಕೃತಿ ಅಪರಾ ಪ್ರಕೃತಿ ಅಂತ ನೋಡಿದ್ರಲ್ಲ, ಪ್ರಕೃತಿ ಮೂಲಕ ಇವುಗಳಿಗೆ ಚೈತನ್ಯ ತಂದು ಕೊಡೋದು, ಅದಕ್ಕೆ ಆತ್ಮ ಅಂತಲೇ ಹೆಸರು. ಅದು ಎಲ್ಲಿಂದ ಬಂದಿದ್ದು? ಪ್ರಕೃತಿ ಬ್ರಹ್ಮದಿಂದಲೇನೆ ಬಂದಿದ್ದು, ಹೌದಾ? ಅಪರ ಅಂತ ನೋಡಿದ್ವಿ ತಾನೆ ನಾವು. ಶರೀರೇಂದ್ರಿಯ ಮನಸ್ಸುಗಳು ಅಪರಾ ಪ್ರಕೃತಿಯಿಂದ ಉಂಟಾದ್ರೆ ಅದರಲ್ಲಿ ಚಟುವಟಿಕೆ ತುಂಬೋದು, ಚೈತನ್ಯ ತುಂಬೋದು ಪ್ರಕೃತಿ. ಪ್ರಕೃತಿ ಎಲ್ಲಿಂದ ಬಂದದ್ದು? ಆತ್ಮನಿಂದ ಬಂದಿದ್ದು, ಬ್ರಹ್ಮನಿಂದ ಬಂದಿದ್ದು.
ಹಾಗಾಗಿ ಆತ್ಮನ ಸಾನ್ನಿಧ್ಯ ಮಾತ್ರದಿಂದ, ಆತ್ಮನ ಅಸ್ತಿತ್ವ ಇರುವಿಕೆ ಮಾತ್ರದಿಂದ ದೇಹೇಂದ್ರಿಯ ಮನಸ್ಸುಗಳು ಅವರವರ ಕ್ರಿಯೆಗಳಲ್ಲಿ, ಅವರವರ ಅರ್ಥಗಳಲ್ಲಿ, ವಿಷಯಗಳಲ್ಲಿ ತೊಡಗುತ್ತದೆ. ಇಲ್ಲದೆ ಇದ್ದಿದ್ರೆ, ಆತ್ಮ ಇಲ್ಲದೆ ಇದ್ದಿದ್ರೆ ಅವುಗಳು ಜಡವಾಗಿರ್ತಿದ್ದು ತಮ್ಮ ತಮ್ಮ ಕೆಲಸ ಮಾಡ್ತಾ ಇರಲಿಲ್ಲ. ಆದ್ರಿಂದ ಹಿಂದಿನ ಶ್ಲೋಕದಲ್ಲಿ ಯಜಮಾನನಂತೆ ಅಂತ ಹೇಳ್ತಾರ, ರಾಜವತ್ ಅಂತ ಹೇಳ್ತಲ್ಲ, ಇಲ್ಲಿ ಅವನು ಇಂದ್ರಿಯಾದಿಗಳು ಆತ್ಮನ ಸಾನ್ನಿಧ್ಯ ಮಾತ್ರದಿಂದ ಕೆಲಸದಲ್ಲಿ ತೊಡಗ್ತವೆ, ಚಟುವಟಿಕೆ ಆಗ್ತದೆ, ಚೈತನ್ಯದಲ್ಲಿ ಇರ್ತವೆ, ಆತ್ಮ ಚೈತನ್ಯ ಆಶ್ರಿತ್ಯ ಅಂತ ನೋಡಿದ್ವಿ. ಅರ್ಥಾತ್ ಹಿಂದಿನ ಶ್ಲೋಕದಿಂದ ಬಂದಂತಹ ತಪ್ಪು ತಿಳುವಳಿಕೆ ಈ ಶ್ಲೋಕದಿಂದ ಹೊಡೆದು ಹಾಕಲಾಯ್ತು. ಶರೀರೇಂದ್ರ ಮನಸ್ಸುಗಳೇ ನಿಜವಾಗ್ಲೂ ಕೆಲಸ ಮಾಡೋದು, ಆತ್ಮ ಏನೂ ಮಾಡೋದಿಲ್ಲ ಅಂತ ಹೇಳಿದ್ಮೇಲೆ ಹಾಗಾದ್ರೆ ಯಾರಿಗ್ರಿ ಬೇಕು ಆತ್ಮ? ಶರೀರೇಂದ್ರ ಮನಸ್ಸುಗಳೇ ದೊಡ್ಡದಾಯ್ತಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಶರೀರೇಂದ್ರ ಮನಸ್ಸುಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಆತ್ಮನ ಸಾನ್ನಿಧ್ಯದಿಂದಲೇನೆ ಅಂತ. ಆದರೂ ನಾವುಗಳೇನ್ ಮಾಡ್ತೀವಿ, ನೋಡೋದು ನನ್ನ ಕಣ್ಣು, ನೋಡುವ ಕ್ರಿಯೆ ಮಾಡುವಂತಹದ್ದು ಯಾವುದು? ನನ್ನ ಕಣ್ಣು. ನಾನೇನ್ ಹೇಳ್ತೇನೆ, ಯಾವತ್ತಾದ್ರೂ ನನ್ನ ಕಣ್ಣು ನೋಡ್ತು ಅಂತ ಹೇಳ್ತೇನೇನು? ನಾನ್ ನೋಡ್ದೆ ಅಂತ ಹೇಳ್ತೇನೆ, ಹೌದಾ? ಬರೆಯೋದು ನನ್ನ ಕೈ, ಆದ್ರೆ ನನ್ನ ಕೈ ಬರೆದಿದೆ ಅಂತ ಹೇಳ್ತೇನೆ ನಾನು? ನಾನ್ ಬರದೆ ಅಂತ ಹೇಳ್ತೇನೆ. ನಾನ್ ನೋಡ್ದೆ, ನಾನ್ ನಿಂತೆ, ನಾನ್ ಬರದೆ, ನಾನು ಯೋಚಿಸ್ದೆ ಅಂದ್ರೆ ಶರೀರೇಂದ್ರಿಯ ಮನಸ್ಸುಗಳು ಮಾಡುವ ಕರ್ಮಗಳನ್ನ ಆತ್ಮನ ಮೇಲೆ ಆರೋಪ ಮಾಡ್ತೇನೆ. ಬರೀ ಅವರ ಕರ್ಮಗಳಷ್ಟೇ ಅಲ್ಲ, ಅವರ ಗುಣಗಳನ್ನು ಆರೋಪ ಮಾಡ್ತೇನೆ. ನನಗೆ ಇವಾಗ 40 ಸ್ವಲ್ಪ ದೃಷ್ಟಿಮಾಂದ್ಯ, ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ದೃಷ್ಟಿಮಾಂದ್ಯ ಬಂದಿದ್ದು ಯಾರಿಗೆ? ಕಣ್ಣಿಗೆ. ಅಲ್ಲಿರುವಂತಹ ದೋಷವನ್ನ ನಾನು ನನ್ನ ಮೇಲೆ ಹಾಕೊಳ್ತೇನೆ, ಹೌದಾ? ನನಗೆ ಇವಾಗ ಅಷ್ಟೊಂದು ನೆನಪಿನ ಶಕ್ತಿ ಇಲ್ಲ. ಮುಂಚೆ ಯುವಕನಾಗಿದ್ದಾಗ ಸ್ಕೂಲಲ್ಲಿ ಇರುವಾಗ ತುಂಬಾ ನೆನಪಿನ ಶಕ್ತಿ, ಇವಾಗ ಅಷ್ಟಿಲ್ಲ ಅಂತ ಹೇಳ್ತೇನೆ. ಅಂದ್ರೆ ನೆನಪಿನ ಶಕ್ತಿ ಕುಂದಿದ್ದು ಯಾರಿಗೆ? ಬುದ್ಧಿಗೆ. ಆದ್ರೆ ಹೇಳೋದೇನು? ನನಗೆ ಅಂತ ಹೇಳ್ತೇನೆ. ಹೀಗೆ ಮಾಡೋದಕ್ಕೆ ಶರೀರೇಂದ್ರಿಯ ಮನಸ್ಸುಗಳ ಗುಣಗಳನ್ನ, ಧರ್ಮಗಳನ್ನ, ಅವರ ಕ್ರಿಯೆಗಳನ್ನ ಆತ್ಮನ ಮೇಲೆ ಆರೋಪ ಮಾಡೋದಕ್ಕೆ ಅಧ್ಯಾಸ ಅಂತ ಹೆಸರು. ಏನ್ ಹೆಸರು ಇದಕ್ಕೆ? ಅಧ್ಯಾಸ ಅಂತ ಹೆಸರು. ನಾನು ಮಾಡುವಂತಹ ಶರೀರೇಂದ್ರಿಯ ಕರ್ಮಗಳನ್ನ ನನ್ನ ಮೇಲೆ ನಾನ್ ಮಾಡ್ದೆ ಅಂತ ಹೇಳ್ಕೊಳ್ತೀನಲ್ಲ, ಇದಕ್ ಅಧ್ಯಾಸ ಅಂತ ಹೆಸರು. ಯಾಕೆ ಅಧ್ಯಾಸ ಮಾಡ್ತೇನೆ ಅಂತ ಹೇಳಿದ್ರೆ, ನನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ, ಆತ್ಮದ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ. ಆದ್ರಿಂದ ನಾನು ಆತ್ಮನ ಮೇಲೆ ಅಧ್ಯಾಸ ಮಾಡ್ತೀನಿ, ಇವುಗಳ ಕೆಲಸಗಳನ್ನ, ಗುಣಧರ್ಮಗಳನ್ನ ಆರೋಪ ಮಾಡ್ತೇನೆ. ಇದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ದೇಹೇಂದ್ರಿಯ ಗುಣಾನ್ ಕರ್ಮಾಣ್ಯಮಲೆ ಸಚ್ಚಿದಾತ್ಮನಿ ಅಧ್ಯಸ್ಯಂತ್ಯ ವಿವೇಕೇನ ಗಗನೆ ನೀಲತಾದಿವತ್. ದೇಹೇಂದ್ರಿಯ ಗುಣಾನ್ ಕರ್ಮಾಣಿ, ದೇಹ ಇಂದ್ರಿಯಗಳ ಗುಣಗಳು ಮತ್ತು ಕರ್ಮಗಳು. ದೇಹದ ಗುಣ ಇಷ್ಟೆತ್ರ, ಇಷ್ಟು ಉದ್ದ, ಇಷ್ಟು ತೂಕ ಇರೋದು. ಯಾರು ನನ್ನ ದೇಹ 5 ಅಡಿ 6 ಇಂಚು ಅಂತ ಹೇಳೋದಿಲ್ಲ, ನಾನು 5 ಅಡಿ 6 ಇಂಚು ಅಂತಲೇನೆ ಹೇಳೋದು. ನನ್ನ ದೇಹದ ಬಣ್ಣ ಕಪ್ಪು ಯಾರು ಹೇಳೋದಿಲ್ಲ, ನಾನ್ ಕಪ್ಪು ಅಂತಲೇನೆ ಹೇಳ್ತೀವಿ. ಹಾಗೇನೆ ದೇಹದ ಕೆಲಸಗಳು, ನಾನ್ ನಡೆದೆ, ನಾನ್ ಓಡ್ದೆ, ನಾನ್ ಬರದೆ, ನಾನು ಊಟ ಮಾಡಿದೆ ಅಂತ ಹೇಳ್ತೇನೆ. ನನ್ನ ಕೈ ಊಟ ಮಾಡಿತು, ನನ್ನ ಬಾಯಿ ಊಟ ಮಾಡಿತು, ನನ್ನ ಕಾಲು ನಡೆಯಿತು ಯಾರು ಹೇಳೋದಿಲ್ಲ ಅಲ್ವಾ? ಇವುಗಳ ಕರ್ಮಗಳು. ಹಾಗೇನೆ ಇಂದ್ರಿಯ ಗುಣಗಳು, ಇಂದ್ರಿಯ ಗುಣಗಳನ್ನು ನನಗೆ ಕಾಣಿಸ್ತಾ ಇದೆ, ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ದೃಷ್ಟಿ ಮಾಂದ್ಯವಾಗಿದೆ, ತೀಕ್ಷ್ಣವಾಗಿದೆ, ಚೆನ್ನಾಗಿದೆ. ಇಂದ್ರಿಯಗಳ ಎಲ್ಲಾ ಗುಣಗಳು ಮತ್ತು ಅವುಗಳು ಮಾಡುವ ಕರ್ಮಗಳು ನಾನ್ ಮಾಡ್ದೆ ಅಂತಾನೆ ಹೇಳ್ಕೊಳ್ತೀನಿ. ನಿಜವಾಗ್ಲೂ ಯಾವುದು ತೀರ ಒಳಗಡೆ ಇದೆ. ನಾನು ಅಂದ್ರೆ ಯಾರಿಲ್ಲಿ? ಸ್ಥೂಲ ಉಪಾದಿತ್ರಿತಯ, ಸ್ಥೂಲ ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕಿಂತಲೂ ಭಿನ್ನವಾಗಿರುವ, ಪಂಚಕೋಶಗಳಿಗಿಂತಲೂ ಆತ್ಮವಾಗಿರುವ, ಒಳಗಡೆ ಇರುವ ಯಾವ್ದು ಆತ್ಮ ಇದೆಯೋ ಅದು. ಅದ್ರ ಮೇಲೆ
ಆರೋಪ ಮಾಡ್ತಾ ಇದ್ದೀನಿ. ಅದಕ್ಕೇನ್ ಹೆಸರು? ಸಚ್ಚಿದಾತ್ಮನಿ, ಸತ್ ಚಿತ್ ಆತ್ಮನಿ. ಆತ್ಮ ಅಂದ್ರೆ ನಾನೇ, ತೀರಾ ಒಳಗಡೆ ಇರೋದು. ಅದು ಹೇಗಿದೆ? ಸತ್ ಇದೆ ಯಾವಾಗಲೂ, ಚಿತ್ ಚೈತನ್ಯ ರೂಪವಾಗಿದೆ, ಇದೆ ಮತ್ತು ಚೈತನ್ಯ ರೂಪ. ಅದ್ರ ಮೇಲೆ ನಾನು ಚೈತನ್ಯ ರೂಪವಾಗಿದೆ ಅಂದ್ರೆ ಅದು ಯಾವಾಗ್ಲೂ ಅಡ್ಡಾಡ್ತಾ ಇರ್ತದೆ ಅಂತ ಅರ್ಥ ಅಲ್ಲ. ಅದರ ಇರುವಿಕೆಯಿಂದ ಎಲ್ಲಕ್ಕೂ ಚೈತನ್ಯ ಬರ್ತದೆ. ಅದು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಆತ್ಮ ಚೈತನ್ಯಮಾಶ್ರಿತ್ಯ ದೇಹೇಂದ್ರಿಯ ಮನೋಧಿಯ. ಆತ್ಮ ಚೈತನ್ಯದ ಆಧಾರದ ಮೇಲೆನೆ ಎಲ್ಲವೂ ಕೆಲಸಗಳು ಮಾಡ್ತಾ ಇರುವಂತದ್ದು. ಯಾವ ರೀತಿ ಸೂರ್ಯನ ಬೆಳಕನ್ನ ಪ್ರತಿಫಲಿಸಿ ಚಂದ್ರನು ಬೆಳಗುತ್ತಾನೆಯೋ ಹಾಗೆ. ಅಧ್ಯಸ್ತ್ಯಂತ್ಯವಿವೇಕೇನ, ನಾನು ಅವಿವೇಕದಿಂದ, ನನ್ನ ಅಜ್ಞಾನದಿಂದ ಈ ದೇಹೇಂದ್ರಿಯ ಗುಣಗಳನ್ನ, ಕರ್ಮಗಳನ್ನ ಸಚ್ಚಿತ್ ಆತ್ಮನಲ್ಲಿ ಅಧ್ಯಾಸ ಮಾಡ್ತೇನೆ. ಅಧ್ಯಾಸ ಮಾಡ್ತೇನೆ ಅಂದ್ರೆ ಆರೋಪ ಮಾಡ್ತೇನೆ. ಇದೇ ಬೇಸಿಕ್ ಪ್ರಾಬ್ಲಮ್. ನಾನು ದುಃಖದಲ್ಲಿರುವುದಕ್ಕೆ, ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ, ಕಷ್ಟ ತಾಪತ್ರಯ ಅನುಭವಿಸುವುದಕ್ಕೆ ತೀರ ಮೂಲ ಕಾರಣ ಇದೆ, ಅಧ್ಯಾಸ. ನನಗೆ ಈ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಬರೋದಿಲ್ಲ. ಇದು ಆತ್ಮ, ಇದು ಅನಾತ್ಮ, ಅಥವಾ ಇದೆಲ್ಲವೂ ದೇಹೇಂದ್ರಿಯಗಳು. ನಿಜವಾಗಲೂ ದೇಹೇಂದ್ರಿಯಗಳು ಮಾಡುವಂತಹದ್ದು ಕೆಲಸ, ಆತ್ಮ ಅವಿಕಾರಿ ಇತ್ಯಾದಿಯಾಗಿ ಹೀಗೆ ಡಿಫ್ರೆನ್ಶಿಯೇಟ್ ಮಾಡೋದಿದೆಯಲ್ಲ, ಹೀಗೆ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ? ವಿಂಗಡಿಸೋದು. ಹೀಗೆ ವಿಂಗಡಿಸೋದು ಅಂದ್ರೇನೆ ವಿವೇಕ. ಆದ್ರಿಂದಲೇನೆ ಭಗವತ್ಪಾದರು ಮೇಲಿನ ಮೇಲೆ ಅವಿವೇಕ ಅವಿವೇಕ ಅಂತ ಪದ ಬಳಸ್ತಾರೆ. ಅವಿವೇಕ ಅಂದ್ರೆ ಏನು? ವಿಂಗಡಿಸ್ಲಿಕ್ಕೆ ಬಾರದೇ ಇರುವವನು. ಇದು ಆತ್ಮ, ಇದು ಆತ್ಮವಲ್ಲ ಎಂಬುದಾಗಿ ವಿಂಗಡಿಸ್ಲಿಕ್ಕೆ ಬಾರದೇ ಇರೋನು. ಯಾವ ಕೆಲಸ ಏನ್ ಮಾಡ್ತದೆ ಅನ್ನೋದು ಹೇಗೆ ವಿಂಗಡಿಸ್ಲಿಕ್ಕೆ ಬಾರದೇ ಇರೋನು ಅವಿವೇಕ. ಹಾಗೆ ನಾನು ಆಕಾಶ, ನಾನೇನ್ ಹೇಳ್ತೇನೆ? ಇವತ್ತು ಆಕಾಶ ನೀಲಿಯಾಗಿದೆ ಅಂತ ಹೇಳ್ತೇನೆ. ಆಕಾಶ ಹೇಗಿದೆ? ನೀಲಿದೆ. ಯಾವುದೇ ಚಿಕ್ಕ ಮಕ್ಕಳಿಗೆ ನೋಡ್ಕೊಳ್ರಿ, ಅಥವಾ ಚಿಕ್ಕ ಮಕ್ಕಳಿಂದ ತುಂಬಾ ದೊಡ್ಡ ಪೇಂಟರ್, ತುಂಬಾ ದೊಡ್ಡ ಆರ್ಟಿಸ್ಟ್ ಆಕಾಶ ಇಳಿಸಿ ಅಂತ ಹೇಳಿದ್ರೆ ಅವ್ನು ನೀಲಿ ಬಣ್ಣ ಇಳಿಸ್ತಾನೆ. ವಾಸ್ತವದಲ್ಲಿ ಆಕಾಶಕ್ಕೆ ಬಣ್ಣ ಇರ್ತದೇನು? ಆಕಾಶಕ್ಕೆ ಬಣ್ಣ ಇರ್ತದೇನು? ಇರೋದಿಲ್ಲ. ಆದ್ರೂ ನೀಲಿ ಅಂತ ನಾವು ಅದ್ರ ಮೇಲೆ ಆರೋಪ ಮಾಡ್ತೀವಿ. ಆಮೇಲೆ ಆಕಾಶ ಅಂತ ಹೇಳಿದ ತಕ್ಷಣ ಮೇಲ್ಗಡೆ ಹೀಗೆ ನೋಡ್ತೀವಿ. ಆಕಾಶ ಮೇಲೆ ಮಾತ್ರ ಇದೆ ಏನು? ಎಲ್ಲ ಕಡೆಯೂ ಇದೆ. ಆದ್ರೆ ಆಕಾಶಕ್ಕೆ ನಾವು ದಿಕ್ಕನ್ನು ಹೇಳ್ತೇವೆ, ಮೇಲೆ ಕೆಳಗಡೆ ಅಂತನೂ ಹೇಳ್ತೇವೆ. ಆಮೇಲೆ ಹೇಗೆ ಕಾಣಿಸ್ತಾ ಇದೆ ಆಕಾಶ? ಒಂದು ದೊಡ್ಡ ಪಾತ್ರೆ ಹೀಗೆ ಮಗುಚಿದ ಹಾಗೆ ಕಾಣ್ತದೆ, ಬೋರ್ಲ್ ಹಾಕಿದ ಕಡಾಯಿ ತರ ಕಾಣ್ತದೆ ಅಂತ ಹೇಳ್ತೇವೆ. ಅದಕ್ಕೆ ಆಕಾರ ಕೊಡ್ತೀವಿ, ದಿಕ್ಕು ಕೊಡ್ತೀವಿ, ಬಣ್ಣ ಕೊಡ್ತೀವಿ. ಹಾಗೇನೆ ಈ ಯಾವ ಇಂದ್ರಿಯ ಗುಣಕರ್ಮಗಳು ಇಲ್ಲದೆ ಇರುವಂತಹ ಸತ್ ಚಿತ್ ಆತ್ಮನಲ್ಲಿ ದೇಹೇಂದ್ರಿಯಗಳ ಗುಣಕರ್ಮಗಳನ್ನ ನಾನು ಆರೋಪ ಮಾಡ್ತೇನೆ. ಇದಕ್ಕೆ ಅಧ್ಯಾಸ ಅಂತ ಹೆಸರು. ಇದೇ ಅರ್ಥವನ್ನ ಮುಂದಿನ ಶ್ಲೋಕದಲ್ಲೂ ಹೇಳಿದ್ದಾರೆ. ಈಗ ಏನ್ ಹೇಳಿದೆ ಅದೇ ಅರ್ಥವನ್ನ ಸ್ವಲ್ಪ ಬೇರೆ ದೃಷ್ಟಾಂತದಿಂದ ಹೇಳಿದ್ದಾರೆ. ಇದೊಂದು ಶ್ಲೋಕ ಹೇಳಿ ಬೇಡ, ಇನ್ನೊಂದು ಶ್ಲೋಕ ಇದೆ, 2 ಆಗ್ತದೆ. ಆದ್ರಿಂದ ಅದ್ ನಾಳೆ ಮಾಡೋಣ. 9:17 ಆಯ್ತು. 2 ಶ್ಲೋಕಗಳು ಉಳಿತವೆ, ಅದನ್ನ ನಾಳೆ ದಿವಸ ಮಾಡೋಣ. ಈ ವಿಚಾರವಾಗಿ ಏನಾದ್ರೂ ಒಂದಿಷ್ಟು ಇವತ್ತಿನ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆಗಳು ಅಂತ ಅನ್ಸಿದ್ರೆ, ಸಂದೇಹಗಳು ಅಂತ ಅನ್ಸಿದ್ರೆ ಕೇಳಬಹುದು. ಬಹುಶಃ ಸಹನಾ ಸುಬ್ರಹ್ಮಣ್ಯ ಅವರಿಗೆ ಉತ್ತರ ಗೊತ್ತಾಯ್ತು ಅಂತ ಹೋಗ್ತಾನೆ. ಅವ್ರು ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದ್ರು. ಸ್ಪಷ್ಟವಾಗಿದ್ರೆ ಸ್ಪಷ್ಟ ಅಂತ ಹೇಳಿ, ಇಲ್ಲಿದ್ರೆ ಇನ್ನೊಂದ್ ಬಾರಿ ವಿವರಿಸ್ಬೇಕು ಅಂದ್ರೆ ಹೇಳ್ತೀನಿ. ಅದು ಬಿಟ್ಟು ಬೇರೆ ಹೇಳಿ. ಅರ್ಥ ಆಗಿದೆ ಮಹೋದಯ, ರೆಕಾರ್ಡಿಂಗ್ ನೋಡ್ಕೋತೀನಿ. ಅಂದ್ರೆ ನೀವು ಅಲ್ಲಿ ಸಂಕಲ್ಪ ವಿಕಲ್ಪಗಳು ಅಂತಂದಾಗ ಫಿಸಿಕಲ್ ಉದಾಹರಣೆ ಕಾರು ತಗೊಂಡಾಗ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮತ್ತೆ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಅದು ಆಗತ್ತೆ ಅಂತ ಹೇಳಿದ್ರೆ ನೀವು ಅದು ಅದ್ರ ಅಭಾವ ಅಂತ ಹೇಳಿದ್ರಿ ಲಾಸ್ಟ್ ಟೈಮ್. ಅವಾಗ ಅದು ಸೂಕ್ಷ್ಮವಾಗಿ ಉತ್ತರ ಹೇಳಿದ ಅಭಾವ ಅಂತ ಹೇಳಿ. ಅದು ಇರೋದು ಮಾನಸಿಕ ಹಂತದಲ್ಲಿ ಏನೇ. ಅಂದ್ರೆ ಭೌತಿಕ ಅಲ್ಲಿಗೆ ಸಂಬಂಧ ಪಡೋದೇ ಇಲ್ಲ ಅಂತ ಅಲ್ಲ. ಶರೀರೇಂದ್ರಿಯಗಳು ಇಲ್ಲದೆ ಇರುವಾಗ್ಲೂ ನಾವು ಆನಂದವಾಗಿರ್ತೀವಲ್ವಾ, ಆ ಆನಂದದ ಬಗ್ಗೆ ಮಾತಾಡ್ತಿಲ್ಲ ಆನಂದಮಯ ಕೋಶ ಅಂದ್ರೆ. ಭೌತಿಕ ಇರೋದೆಲ್ಲವೂ ಶರೀರೇಂದ್ರಿಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮತ್ತೆ ಆ ಉದಾಹರಣೆ ಅಲ್ಲಿಗೆ ಸಂಬಂಧ ಪಡೋದಿಲ್ಲ ಅಂತ ಇಲ್ಲ. ಅರ್ಥ ಆಯ್ತು ಮಹೋದಯ, ಧನ್ಯವಾದ. ಹೌ ಟು ಕಮ್ ಔಟ್ ಆಫ್ ಅಧ್ಯಾಸ, ಇದು ಬರ್ತದೆ ಮುಂದೆ. ರಾಜಶೇಖರ್ ಎಂಬುದು ಅಧ್ಯಾಸದ ನಾವು ಹೇಗೆ ಗೆಲ್ಲೋದು ಅಥವಾ ಅಧ್ಯಾಸದಿಂದ ನಾವು ಹೇಗೆ ಹೊರಬರೋದು ಅಂತ ಮುಂದೆ
ಶ್ಲೋಕಗಳಲ್ಲೇ ಬರ್ತದೆ. ಇನ್ನೊಂದು 4-5 ಕ್ಲಾಸ್ಗಳಲ್ಲಿ ಬರಬಹುದು. ಅಥವಾ ನೀವು ಒಂದು ಪಕ್ಕದಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಆ ಶ್ಲೋಕ ಬಂದಾಗ ನಾನು ವಿವರಿಸದೇ ಇದ್ರೆ ನೀವು ಮತ್ತೆ ನಂಗೆ ಅದ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ. ರಿಕಾರ್ಡಿಂಗ್ ಕೇಳ್ಕೋಬಹುದಾ ನೀವು ಇನ್ನೊಂದ್ ಬಾರಿ? ರಿಕಾರ್ಡಿಂಗ್ ಆಗ್ತಾರಲ್ಲ 9:20ಕ್ಕೆ ಮುಂದಿನ ಕ್ಲಾಸ್ನವರಿಗೆ ನಾನು ಅಡಿ ಮಾಡ್ಕೊಡ್ಬೇಕು. 17ನೇ ಶ್ಲೋಕ ಇನ್ನೊಂದ್ ಬಾರಿ ವಿವರಿಸ್ತೀರಾ ಅಂತ ಕೇಳಿದ್ರು. ಅದು ಆ ರೆಕಾರ್ಡಿಂಗ್ ಅಲ್ಲಿ ಇರ್ತದೆ, ದಯವಿಟ್ಟು ಕೇಳ್ಕೊಳ್ಳಿ. ಮುಗಿಸೋಣ ಹಾಗಾದ್ರೆ. ಸರಿ, ನಮಸ್ಕಾರ ಎಲ್ರಿಗೂ.